ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಸ್ಟೇಟ್ ಆ್ಯಂಡ್ ಡಿಫೆನ್ಸ್ ಜಾಬ್ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತಂದರೆ, ಒಂದು 2026ರಲ್ಲಿ BSFನಲ್ಲಿ BSF ಕಾನ್ಸ್ಟೇಬಲ್ನಲ್ಲಿ ಬಿಟ್ಟಿರೋಂಥ ಒಂದು ಪೋಸ್ಟ್ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಯಾಕೆಂದರೆ ನಾನು ಮಾಡೋ ಎಲ್ಲ ಒಂದು ಯಾವುದೇ ಒಂದು ಜಾಬ್ ನೋಟಿಫಿಕೇಷನ್ ನಿಮಗೆ ಬಂದರೆ ನೀವು ಕೂಡ ನೋಡಿ ಅಪ್ಲಿಕೇಶನ್ ಹಾಕ್ಬೋದು, ಹಾಗೆ ನೀವು ಭರ್ತಿ ಕೂಡ ಆಗ್ಬೋದು. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನೀವು ನೋಡೋದಾದ್ರೆ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆರ್ಗನೈಸೇಷನ್ ನೇಮ್ ಅಂತ ಇದೆ, ಬೋರ್ಡ್ ಆಫ್ ಸೆಕ್ಯೂರಿಟಿ ಅಂದರೆ BSF. ಸೊ ಇಲ್ಲಿ ನೇಮ್ ಆಫ್ ದ ಪೋಸ್ಟ್ಸ್ ನೋಡೋದಾದ್ರೆ ಇಲ್ಲಿ ಏನಂತಂದರೆ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಅಂತಂದರೆ ಅಲ್ಲಿ ನೀವು GDಯಲ್ಲಿ ಒಂದು ಅಪ್ಲೈನ ಮಾಡ್ಬೋದು. ಆಚೆನೆ ಬಿಟ್ಟಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ 7,686 ಪೋಸ್ಟ್ನ ಬಿಟ್ಟಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ನೋಡೋದಾದ್ರೆ ನೀವು ಏನಂತಂದರೆ ಒಂದು ಅಪ್ಲಿಕೇಶನ್ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಕೆಟಗರಿ ನೋಡೋದಾದ್ರೆ ಇಲ್ಲಿ ಏನಂತಂದರೆ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಹಾಗೆ ಇಲ್ಲಿ ಜಾಬ್ ಲೊಕೇಶನ್ ನೋಡೋದಾದ್ರೆ ಇಲ್ಲಿ ಏನಂತಂದರೆ ಆಲ್ ಓವರ್ ಇಂಡಿಯಾ ನೀವು ಏನೋ ಒಂದು ಜಾಬ್ನ ಮಾಡ್ಬೋದು. ಹಾಗೆ ಎಲಿಜಿಬಿಲಿಟಿ ಕ್ವಾಲಿಫಿಕೇಷನ್ ನೋಡೋದಾದ್ರೆ ನೀವೇನಂತಂದರೆ ಇಲ್ಲಿ 10th ಪಾಸ್ ಆಗಿರಬೇಕಾಗಿರುತ್ತೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ. ಹಾಗೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ನ ಬಿಟ್ಟಿದ್ದಾರೆ. ನೀವು ಏನಂತಂದರೆ ಈ ಒಂದು ವೆಬ್ಸೈಟ್ ಮುಖಾಂತರ ನೀವೇನಂತಂದರೆ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಹಾಗೆ ಇಲ್ಲಿ ಯಾವ ಒಂದು ಕೆಟಗರಿ ವೈಸ್ ಅಂತಂದರೆ ಇಲ್ಲಿ ಕೆಟಗರಿ ವೈಸು ನಿಮಗೆ ಯಾವ ಒಂದು ಕೆಟಗರಿಗೆ ಎಷ್ಟು ಪೋಸ್ಟ್ನ ಮೀಸಲಾಗಿ ಇಟ್ಟಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. URನಲ್ಲಿ 1,796 ಪೋಸ್ಟ್ನ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ EWSನಲ್ಲಿ 482 ಪೋಸ್ಟ್ನ ಬಿಟ್ಟಿದ್ದಾರೆ. OBCಯಲ್ಲಿ 1,103 ಪೋಸ್ಟ್ನ ಬಿಟ್ಟಿದ್ದಾರೆ. SCದವರಿಗೆ 943 ಪೋಸ್ಟ್ನ ಬಿಟ್ಟಿದ್ದಾರೆ. STದವರಿಗೆ 673 ಪೋಸ್ಟ್ನ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಫಿಮೇಲ್ನಲ್ಲಿ ನೋಡೋದಾದ್ರೆ ಇಲ್ಲಿ URನಲ್ಲಿ 1,108 ಪೋಸ್ಟ್ನ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ EWSನಲ್ಲಿ 265 ಪೋಸ್ಟ್ನ ಬಿಟ್ಟಿದ್ದಾರೆ. OBCಯಲ್ಲಿ 654 ಪೋಸ್ಟ್ನ ಬಿಟ್ಟಿದ್ದಾರೆ. SCಯಲ್ಲಿ 386 ಪೋಸ್ಟ್ನ ಬಿಟ್ಟಿದ್ದಾರೆ. STಯಲ್ಲಿ 276 ಪೋಸ್ಟ್ನ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ನಾವು ನೋಡೋದಾದ್ರೆ ಇಲ್ಲಿ ಫೀಸ್ನ ನೋಡೋದಾದ್ರೆ ಅಂದರೆ ಯಾವ ಒಂದು ಕೆಟಗರಿಗೆ ಎಷ್ಟು ಫೀಸ್ನ ನೀವು ಒಂದು ಅಪ್ಲಿಕೇಶನ್ ಫೀಸ್ನ ತುಂಬೋದು ಅಂತ ನೋಡೋದಾದ್ರೆ ಇಲ್ಲಿ ಯಾವುದು ಜನರಲ್ಲು ಮತ್ತು OBC EWSದವರಿಗೆ ಏನಂತಂದರೆ ಇಲ್ಲಿ 100 ರೂಪಾಯಿ ಫೀಸ್ ಇರುತ್ತೆ. ಹಾಗೆ SC STದವರಿಗೆ ಏನಂತಂದರೆ ಇಲ್ಲಿ ಯಾವುದೇ ಒಂದು ಫೀಸು ಇರೋದಿಲ್ಲ. ಇಲ್ಲಿ ಪೇಮೆಂಟು ಯಾವ ರೀತಿ ಮಾಡೋದು ಅಂತಂದರೆ ಇಲ್ಲಿ ನೀವು ಆನ್ಲೈನ್ ಮಾಡೋದಾಗಿರುತ್ತೆ. ನೀವು UPI ಮತ್ತು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವೇನಂತಂದರೆ ಒಂದು ಅಪ್ಲಿಕೇಶನ್ ಫೀಸ್ನ ತುಂಬೋದಾಗಿರುತ್ತೆ. ಏಜ್ ನೋಡೋದಾದ್ರೆ ಇಲ್ಲಿ 18 ವಯಸ್ಸು ಆದಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮ್ಯಾಕ್ಸಿಮಮ್ ನೋಡೋದ್ರಲ್ಲಿ 25 ವರ್ಷದೊಳಗೆ ನೀವೇನಂತಂದರೆ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಕೆಳಗಡೆ ನೋಡೋದಾದ್ರೆ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತಂದರೆ ಇಲ್ಲಿ ಯಾವುದೇ ಒಂದು ಫಿಮೇಲ್ ಆಗಿರಲಿ ಮೇಲ್ ಆಗಿರಲಿ ಎಲ್ಲ ಒಂದು ಕ್ಯಾಂಡಿಡೇಟ್ಗೆ ಇಲ್ಲಿ ಏನು ಅಂತಂದರೆ ಇಲ್ಲಿ ನೀವು 10th ಪಾಸ್ ಆಗಿರಬೇಕು. ಹಾಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ. ಹಾಗೆ ಇಲ್ಲಿ ನಿಮ್ಮದು ಏನಂತಂದರೆ ಸೆಲೆಕ್ಷನ್ ಪ್ರೊಸೆಸ್ನ ನೋಡೋದಾದ್ರೆ ಇಲ್ಲಿ ಏನಂತಂದರೆ ಫಿಸಿಕಲ್ನಲ್ಲಿ ಏನಂತಾರೆ PPT ಮತ್ತು PST ಟೆಸ್ಟ್ ಇರುತ್ತೆ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ರಿಟರ್ನ್ ಟೆಸ್ಟ್ ಇರುತ್ತೆ. ಅದಾದ ಮೇಲೆ ನಿಮ್ಗೆ ಏನಂತಂದರೆ ಇಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಮುಖಾಂತರ ನಿಮ್ಗೆ ಏನಂತಂದರೆ ಇಲ್ಲಿ ಸೆಲೆಕ್ಷನ್ ಮಾಡ್ಕೋತಾರೆ. ಹಾಗೆ ಇಲ್ಲಿ ಏನು ಅಂತಂದರೆ ಈ ಒಂದು BSF ರಿಕ್ರೂಟ್ಮೆಂಟಲ್ಲಿ ಏನಂತಂದರೆ ಹೈಟ್ನ ನೋಡೋದಾದ್ರೆ ಇಲ್ಲಿ 162.5 ಸೆಂಟಿಮೀಟ್ರ್ ಈ ಒಂದು ಫಾರ್ SCದವರಿಗೆ ಅಂತಂದರೆ ಇಲ್ಲಿ SC ಒಂದು ಕ್ಯಾಂಡಿಡೇಟ್ಗೆ ಏನಂತಂದರೆ ಇಲ್ಲಿ 162.5 ಸೆಂಟಿಮೀಟ್ರ್ ಈ ಒಂದು ಹೈಟ್ನ ಇರಬೇಕಾಗುತ್ತೆ. ಹಾಗೆ ಅದರ ಕ್ಯಾಂಡಿಡೇಟ್ಗೆ ಇಲ್ಲಿ ಏನಂತಂದರೆ 167.5 ಸೆಂಟಿಮೀಟರ್ ಹೈಟು ಇರಬೇಕಾಗಿರುತ್ತೆ. ಹಾಗೆ ಇಲ್ಲಿ ಫಿಮೇಲ್ದವ್ರಿಗೆ ನೋಡಿದ್ರೆ 150 ಸೆಂಟಿಮೀಟರ್ ಆಗಿರುತ್ತೆ SCದವರಿಗೆ. ಹಾಗೆ ಇಲ್ಲಿ ಅದರ್ ಕ್ಯಾಂಡಿಡೇಟ್ಗೆ ಏನಂತಂದರೆ ಇಲ್ಲಿ 157 ಸೆಂಟಿಮೀಟರ್ ಹೈಟು ಬೇಕಾಗಿರುತ್ತೆ. ಹಾಗೆ ಇಲ್ಲಿ ಚೆಸ್ಟ್ನ ನೋಡೋದಾದ್ರೆ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಗೆ ಏನಂತಂದರೆ ಇಲ್ಲಿ 76ರಿಂದ 81 ಸೆಂಟಿಮೀಟರ್ ಈ ಒಂದು SCದವರಿಗೆ SC ಕ್ಯಾಂಡಿಡೇಟ್ಗೆ ಬೇಕಾಗಿರುತ್ತೆ. ಹಾಗೆ ಇಲ್ಲಿ 78ರಿಂದ 83 ಸೆಂಟಿಮೀಟರ್ ಇಲ್ಲಿ ಅದರ್ ಕ್ಯಾಂಡಿಡೇಟ್ಸ್ಗೆ ಈ ಒಂದು ಟೆಸ್ಟ್ ಇರುತ್ತೆ. ಹಾಗೆ ಇಲ್ಲಿ ಈ ಒಂದು PPT ಅಂದರೆ ಫಿಸಿಕಲ್ ಟೆಸ್ಟ್ನ ನೋಡೋದಾದ್ರೆ ನಿಮಗೆ ಮೇಲ್ದವರಿಗೆ 5 ಕಿಲೋಮೀಟರ್ ರನ್ನಿಂಗ್ ರೇಸ್ ಇರುತ್ತೆ. ಅದು ಏನಂತಂದರೆ 24 ನಿಮಿಷದಲ್ಲಿ ನೀವು ಕಂಪ್ಲೀಟ್ನ ಮಾಡಬೇಕಾಗಿರುತ್ತೆ. ಹಾಗೆ ಇಲ್ಲಿ ಫಿಮೇಲ್ದವ್ರಿಗೆ ನೋಡೋದಾದ್ರೆ 1.6 ಕಿಲೋಮೀಟರು ರನ್ನಿಂಗ್ ರೇಸ್ ಇರುತ್ತೆ. ಅದು ಏನಂತಂದರೆ 8 ನಿಮಿಷ 30 ಸೆಕೆಂಡ್ನಲ್ಲಿ ನೀವು ಏನಂತಾರೆ ಕಂಪ್ಲೀಟ್ನ ಮಾಡಬೇಕಾಗಿರುತ್ತೆ. ಹಾಗೆ ಇಲ್ಲಿ ಏನು ಅಂತಂದರೆ ಹಾಗೆ ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ ಫ್ರೆಂಡ್ಸ್ ಇಲ್ಲಿ ಜನರಲ್ ನಾಲೆಡ್ಜ್ ನಿಮ್ಗೆ ಏನಂತಂದರೆ 25 ಕ್ವಶನ್ ಇರುತ್ತೆ, ಅದು 25 ಮಾರ್ಕ್ಸ್ ಇರುತ್ತೆ. ಹಾಗೆ ಜನರಲ್ ನಾಲೆಡ್ಜ್ ಇಲ್ಲಿ ನಾಲೆಡ್ಜ್ ಆಫ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ನಲ್ಲಿ 25 ಕ್ವಶನ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಹಾಗೆ ಇಲ್ಲಿ ಏನಂತಂದರೆ ಅನಾಲಿಟಿಕ್ ಆ್ಯಪ್ಟಿಟ್ಯೂಡ್ ಆ್ಯಂಡ್ ಎಬಿಲಿಟಿ ಟು ಅಬ್ಸರ್ವ್ ಡಿಸ್ಟಿಂಗ್ವಿಶ್ಡ್ ಪ್ಯಾಟರ್ನ್ಸ್ನಲ್ಲಿ ಏನಂತಂದರೆ ಇಲ್ಲಿ 25 ಕ್ವಶನ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಹಾಗೆ ಇಲ್ಲಿ ಬೇಸಿಕ್ ನಾಲೆಡ್ಜ್ ಆಫ್ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ನಿಮಗೆ 25 ಕ್ವಶನ್ ಇರುತ್ತೆ ಮತ್ತು 25 ಮಾರ್ಕ್ಸ್ನ ನೀವು ತೊಗೊಳ್ಬೇಕಾಗಿರುತ್ತೆ. ಟೋಟಲ್ ಏನು ಅಂತಂದರೆ ಇಲ್ಲಿ 100 ಕ್ವಶನ್ ಇರುತ್ತೆ, 100 ಮಾರ್ಕ್ಸು ನಿಮಗೆ ಇಲ್ಲಿ ಏನು ಅಂತಂದರೆ ಈ ಒಂದು ಎಕ್ಸಾಮಲ್ಲಿ ಇರುತ್ತೆ. ಹಾಗೆ ಇಲ್ಲಿ ಏನು ಅಂತಂದರೆ ಕೆಳಗಡೆ ಕೊಟ್ಟಿದ್ದಾರೆ ಹೇಗೆ ನೀವು ಅಪ್ಲಿಕೇಶನ್ನ ಹಾಕೋದು ಅಂತ. ಸೊ ಫ್ರೆಂಡ್ಸ್, ಈ ಒಂದು BSF ಕಾನ್ಸ್ಟೇಬಲ್ನಲ್ಲಿ ಬಿಟ್ಟಿರೋಕ್ಕಂಥ ಒಂದು ಎಲ್ಲ ಒಂದು ಡೀಟೇಲ್ಸ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ
ಬೇರೆ ಒಂದು ಯಾವುದೇ ಒಂದು ಜಾಬ್ದು ನೋಟಿಫಿಕೇಷನ್ ನಿಮಗೆ ಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅಲ್ಲಿಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.